ಸುವರ್ಣಸೌಧದ ಬಳಿ ಅಕ್ರಮವಾಗಿ ಗೋವು ಸಾಗಾಟ ಮಾಡುತ್ತಿದ್ದ ಬೆಳಗಾವಿ ಶಹಾಪುರ ಪ್ರದೇಶದ ಮೀರಾಪುರ ಗಲ್ಲಿಯ ಬರ್ದೇಶ್ ಗುಂಡು ನಾವ್ಗೆ ಎಂಬಾತ ಕೇರಳದ ಕಾಸರಗೋಡು ಮೂಲದ ಲಾರಿ ಚಾಲಕ ಸುನಿಲ್ ಕುಮಾರ್ ಹಾಗೂ ಕ್ಲೀನರ್ ಉಮರ್ ಸೇರಿದಂತೆ ಇದರಲ್ಲಿ 7 ಜನರ ವಿರುದ್ಧ ದೂರು ದಾಖಲಿಸಿದ್ದೇವೆ ಎಂದು ನಗರದ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾಬ್ನಂಗ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅದು ನಮಗೆ ರಾತ್ರಿ ಅದು ಮಾಹಿತಿ ಬಂದಿದೆ. ಈ ಸುವರ್ಣಸೌಧ ರೋಡ್ನಲ್ಲಿ ಒಂದು ಗಲಾಟೆ ನಡೀತಾ ಇದೆ. ಅದು ಮಾಹಿತಿ ಬಂದ ತಕ್ಷಣ ನನ್ನ ಪೊಲೀಸ್ ಆಫೀಸರ್ಸ್ ಸ್ಪಾಟ್ಗೆ ಹೋಗಿ ಅಲ್ಲೇ ಮೊದಲು ಕ್ರೌಡ್ಗೆ ಡಿಸ್ಪರ್ಸ್ ಮಾಡಿಕೊಂಡು ಮತ್ತು ಆಮೇಲೆ ವಿಚಾರ ಶುರು ಮಾಡಿದರೆ. ಈಗ ಅವರ ಎನ್ಕ್ವೈರಿಯಿಂದ ನಮ್ಮ ಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ 2 ಕೇಸಸ್ ರಿಜಿಸ್ಟರ್ ಆಗಿದೆ. ಒಂದು ಕೇಸ್ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ 2020 ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಸದ್ಯಕ್ಕೆ ನಾವು 2 ಆರೋಪಿ ನಾವು ಮೆನ್ಷನ್ ಮಾಡಿದ್ವಿ FIRನಲ್ಲಿ. ಮತ್ತು ಈಗ ಈ ಕೇಸಲ್ಲಿ ಮತ್ತು ನಾವು ಇನ್ನೂ ಎನ್ಕ್ವೈರಿ ಮಾಡ್ತಾಯಿದ್ವಿ, ಇನ್ನೂ ತನಿಖೆ ಮಾಡ್ತಾಯಿದ್ವಿ. ಇದರಲ್ಲಿ ಮತ್ತು ಇದು ಇಬ್ಬರು ಆರೋಪಿ ಬಿಟ್ಟು ಮತ್ತು ಇದರಲ್ಲಿ ಬೇರೆ ಆರೋಪಿ ಇನ್ವಾಲ್ವ್ಮೆಂಟ್ ಇದೆಯಲ್ವೋ ಅದು ಕೂಡ ಇದು ತನಿಖೆ ನಡೀತಾ ಇದೆ. ಸೇಮ್ ಘಟನೆ ಟೈಮ್ದಲ್ಲಿ ನಿನ್ನೆ ಸ್ವಲ್ಪ ಕಲ್ಲು ತೂರಾಟ ಆಗಿದೆ. ಅದು ಲಾರಿ ಮೇಲೆ ಸ್ವಲ್ಪ ಕಲ್ಲು ತೂರಾಟ ಮಾಡಿದರೆ ಮತ್ತು 2 ಡ್ರೈವರ್ಸ್ ಮೇಲೆ ಕೂಡ ಸ್ವಲ್ಪ ಅಸಾಲ್ಟ್ ಆಗಿತ್ತು. ಅದಕ್ಕೋಸ್ಕರ ಅದು ಗಲಾಟೆ ಸಂಬಂಧಪಟ್ಟದಲ್ಲಿ ನಾವು ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಕ್ರೈಮ್ ನಂಬರ್ 66/2024. ಸೊ ಈ ಕೇಸ್ ಸಂಬಂಧಪಟ್ಟನಲ್ಲಿನೂ ನಾವು ಆರೋಪಿಗಳು ಅರೆಸ್ಟ್ ಮಾಡಿದ್ವಿ. ಇದರಲ್ಲಿ ಸದ್ಯಕ್ಕೆ ನಾವು 7 ಆರೋಪಿಗಳು ಈಗ ಅರೆಸ್ಟ್ ಮಾಡಿದ್ವಿ. ಮತ್ತು ಇದರಲ್ಲಿನೂ ನಾವು ಮತ್ತು ಏನು ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಸದ್ಯಕ್ಕೆ ನಡೀತಾ ಇದೆ. ಇದರಲ್ಲಿ ಇದು ಎಲ್ಲ ಮಾಡಿದ್ದು ಯಾರ ವಿಚಾರ ಇದೆ, ಯಾರ ಲೀಡರ್ಶಿಪ್ದಲ್ಲಿ ಇದು ಎಲ್ಲ ಆಗಿದೆ, ಇದು ಯಂಗ್ಸ್ಟರ್ಸ್ ಸ್ಪಾಟ್ಗೆ ಯಾರು ಕರೆಸಿದ್ದಾರೆ ಅಂತ. ಸೊ ಈ ಥರ ತನಿಖೆ ಸದ್ಯಕ್ಕೆ ನಡೀತಾ ಇದೆ. ನೋಡಿ, ಇದರಲ್ಲಿ ಕೂಡ ಸದ್ಯಕ್ಕೆ ಅಂದರೆ ನಮಗೆ ಈಗ ಐಡಿಯಾ ಬಂದಿದೆ, ಆದರೆ 100% ಏನೂ ಬಂದಿಲ್ಲ. ಯಾಕಂದರೆ ಇದರಲ್ಲಿ ಸ್ವಲ್ಪ ಡೀಪ್ ಆಗಿ ನಾವು ಹೋಗಬೇಕು, ತನಿಖೆ ಅದು ಸ್ವಲ್ಪ ಡೀಪ್ ಆಗಿ ಅದು ಹೋಗಬೇಕು. ಈಗ ನಮಗೆ ಸದ್ಯಕ್ಕೆ ಏನು ಬಂದಿದೆ, ಅದು ದನಗಳು ಆ ಕಡೆಯಿಂದ ಯಮನಕರೆಡಿಯಿಂದ ಬೇರೆ ಬೇರೆ ಊರುಗಳಿಂದ ಅವರು ತಗೊಂಡು ಮತ್ತು ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಹೇಳಿಕೆ ಪ್ರಕಾರ ಯಾವುದು ಅವರು ಸ್ಟೇಟ್ ಅಂತ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ರಿ. ಆದರೆ ಈಗ ನಾವು ಬೇರೆ ರೆಕಾರ್ಡ್ಸಿಂದ ಕನ್ಫರ್ಮೇಷನ್ ಮಾಡಬೇಕು ಎಲ್ಲಿಗೆ ತಗೊಂಡು ಹೋಗ್ತಾರೆ ಅಂತ. ಮತ್ತು ಕರೆಕ್ಟಾಗಿ ಯಾವ ಊರಿಂದ ಎಲ್ಲಿಂದ ಅವರು ಪರ್ಚೇಸ್ ಮಾಡಿದರೆ ಅದು ಕೂಡ ಏನು ವಿಚಾರ ನಡೀತಾ ಇದೆ, ಎನ್ಕ್ವೈರಿ ನಡೀತಾ ಇದೆ. ನಿನ್ನೆ ಗಲಾಟೆಯಲ್ಲಿ ಸ್ವಲ್ಪ 2 ಮೇಲೆ ಅಸಾಲ್ಟ್ ಆಗಿತ್ತು. ಅದಕ್ಕೆ ಸದ್ಯಕ್ಕೆ 2 ಈಗ ಹಾಸ್ಪಿಟಲ್ ಅಲ್ಲಿದ್ದಾರೆ. ಈಗ ಅವರು ಮೆಡಿಕಲ್ ಕೇರ್ ಈಗ ಆಗ್ತಾಯಿದೆ. ಸೊ ಒಂದು ಸತಿ 2ಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿತ್ತು. ಅವ್ರ ಮೇಲೆ ಕೂಡ ನಾವು ಕಾನೂನು ಪ್ರಕಾರ ಆ್ಯಕ್ಷನ್ ತಗೊಳ್ತೀವಿ. ಅರೆಸ್ಟ್ ಅಂದರೆ ಇದು ಅಸಾಲ್ಟ್ ಕೇಸಲ್ಲಿ ಈಗ 7 ಜನ ಅರೆಸ್ಟ್ ಆಗಿದೆ. ಇದು ಟ್ರಾನ್ಸ್ಪೋರ್ಟೇಷನ್ ಕೇಸಲ್ಲಿ 2 ಆರೋಪಿ ಏನು ಹಾಸ್ಪಿಟಲಲ್ಲಿದ್ದಾರೆ. ಸೊ ಈಗ ಸದ್ಯಕ್ಕೆ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ನಂತರ ನಾವು ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಳ್ತೀವಿ. ಈಗ ಘೋಸಲೆ ಅದು ಕೌ ಶೆಲ್ಟರ್ದಲ್ಲಿ ನಾವು ಕಳಿಸಿದ್ವಿ. ಥ್ಯಾಂಕ್ ಯು. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.